ಕೊಟ್ಟಿದ್ದಾರಾ ಕೊಟ್ಟಿಲ್ವಾ ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಅಪ್ಪ. ರೈತ ಮುಖಂಡರಿದ್ದಾರೆ, ನೂರಾರು ಮಂದಿ ರೈತರ ಜೊತೆ ಒಡನಾಟ ಇರುತ್ತೆ ಕುಲಕರ್ಣಿ ಅವರಿಗೆ. ಕುಲಕರ್ಣಿ ಸಾಹೇಬ್ರೆ ಹೇಳ್ರಿ, ನನಗೆ ಗೊತ್ತಿಲ್ಲ ನಿಮ್ ಭಾಗದಲ್ಲಿ ಎಷ್ಟು ಮಂದಿ ರೈತರಿಗೆ ಈ ಗೆಜೆಟ್ ನೋಟಿಫಿಕೇಶನ್ ಅದಾದ್ಮೇಲೆ ಈ ಕಂದಾಯ ಇಲಾಖೆ ಅಡಿಯಲ್ಲಿ ಬರುವ 138 ಕಾನೂನು ವಫ್ನ ಕಾನೂನು ಎಷ್ಟು ತಿಳುವಳಿಕೆ ಇದೆಯೋ ಗೊತ್ತಿಲ್ಲ. ಈಗ ನೋಟಿಸ್ ಬಂದಿರೋದು ಖರೇನಾ ಇಲ್ವಾ ಅಷ್ಟ ಹೇಳ್ರಿ. ಬಂದಿದೆ ಮೇಡಮ್. ಬಬಲೇಶ್ವರ ತಾಲೂಕಿನ ರೈತರಿಗೆ ಸುಮಾರು ರೈತರಿಗೆ ರೈತರು ಮಾತನಾಡ್ತಿದ್ದಾರೆ, ಕೆಲವೊಂದು ಗ್ರಾಮಗಳಲ್ಲಿ ನೋಟಿಸ್ ಅನ್ನ ಕೊಟ್ಟಿಲ್ಲ. ಬಬಲೇಶ್ವರ ತಾಲೂಕಿನ ವ್ಯಾಪ್ತಿಯ ರೈತರಿಗೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ನಿನ್ನೆ ದಿವಸ ನಮಗೂ ಕೂಡ ನೋಟಿಸ್ ಅನ್ನ ತಂದು ತೋರಿಸಿದ್ದಾರೆ ಮೇಡಮ್. ಹಾಗೆ ಅದೇ ರೀತಿಯಾಗಿ ತಿಕೋಟ ತಾಲೂಕಿನ ಹೊನವಾಡ ಗ್ರಾಮದಲ್ಲಿ ಕೂಡ ನೋಟಿಸ್ ಅಲ್ಲಿ ಬಂದಿಲ್ಲ. ಆದರೆ ಪಹಣಿ ಪತ್ರಿಕೆಯ ಋಣಭಾರ ಕಾಲಮದಲ್ಲಿ 11ನೇ ಕಾಲಮದಲ್ಲಿ ಕರ್ನಾಟಕ ವಕ್ಫ್ ಬೋರ್ಡ್ ಮಸೀದ್ ಸುನ್ನಿ ಅಂತ ತಿಳ್ಕೊಂಡು ಅಲ್ಲಿ ದಾಖಲೆ ಆಗಿದೆ. ಅದನ್ನ ನೋಡಿಬಿಟ್ಟು ರೈತರು ಗಾಬರಿ ಆಗಿದ್ದಾರೆ. ಇದು ಹಿರಿಯರ ಕಾಲದಿಂದಲೂ ನಾವು ಜಮೀನನ್ನು ಉಳುಮೆ ಮಾಡ್ಕೋತ ಬಂದಿದ್ದೇವೆ. ತಲಾಂತರ 4-5 ಸುಮಾರು ತಲೆಮಾರಿನಿಂದ ನಾವು ಮಾಡ್ಕೋತ ಬಂದಿದ್ದೇವೆ. ಈಗ ನಮ್ಮ ಜಮೀನನ್ನ ಈ ವಕಫ್ದವರು ವಶಪಡಿಸುತ್ತಾರೆ ಅಂತಕ್ಕಂಥದ್ದು ಗುಮಾನ್ ಎದ್ದ ಕಾರಣ ನಮಗೆ ಹತಾಶರಾಗಿದ್ದೇವೆ, ನಾವು ಆತ್ಮಹತ್ಯೆ ಮಾಡ್ಕೊಳ್ಳುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತಕ್ಕಂಥದ್ದು ಮಾತ್ರ ರೈತರು ಧ್ವನಿ ಹೋಗ್ಲಿ ಅನ್ನೋದು ನಿಮ್ಮದು ಕೂಡ ಕಳಕಳಿ. ಕುಲಕರ್ಣಿ ಅವ್ರನ್ನ ಫುಲ್ ಫ್ರೇಮ್ ತಗೊಳ್ಳಿ. ಕುಲಕರ್ಣಿ ಜಿ, ನೀವ್ ಹೇಳಿ, ನಿಮ್ ಭಾಗದ ರೈತರಲ್ಲಿರೋ ಆತಂಕ ಇದೆಯಲ್ಲ ಎಷ್ಟ್ರ ಮಟ್ಟಿಗಿದೆ? ಈ ಆತಂಕವನ್ನ ಪರಿಹಾರ ಮಾಡ್ಲಿಕ್ಕೆ, ನಾನು ಬರೀ ಭಯ ಹುಟ್ಟಿಸೋ ಪ್ರಶ್ನೆ ಕೇಳ್ತಾ ಇಲ್ಲ, ಇದನ್ನ ಪರಿಹಾರ ಮಾಡ್ಲಿಕ್ಕೆ ಸರ್ಕಾರದ ಕಡೆಯಿಂದ ಪ್ರಯತ್ನ ಆಗ್ತಿರೋದ್ರ ಬಗ್ಗೆ ಸಮಾಧಾನ ಇದೆಯಾ ರೈತರಿಗೆ? ಯಾವ ಮನಸ್ಥಿತಿಲಿ ಇದ್ದಾರೆ ರೈತರು ಈಗ? ಆ ಜಾಗದಲ್ಲಿ ನೋಟಿಸ್ ಸಿಕ್ಕಿರೋರು, ಸಿಗದೆ ಇರೋರು ಏನ್ ಹೇಳ್ತಿದ್ದಾರೆ ರೈತರು? ನೋಡಿ ಮೇಡಮ್, ಇಲ್ಲಿ ಏನಾಗಿದೆ ಅಂತಂದ್ರೆ ಸರ್ಕಾರನೇ ಇವತ್ತು ದಾರಿ ತಪ್ಪಿಸ್ತಾ ಇದೆ. ಸರಿಯಾದಂತಹ ಮಾಹಿತಿಯನ್ನ ಸಮಾಜಕ್ಕೆ ಕೊಡ್ತಾ ಇಲ್ಲ ಸರ್ಕಾರ. ಇದು ಸರ್ಕಾರ ಇದರಲ್ಲಿ ಶಾಮೀಲಿದೆ ಅಂತಕ್ಕಂಥದ್ದು ನಾವು ಗುಮಾನ ಇದೆ ಮೇಡಮ್. ಯಾರು ಈ ಭೂಮಿ ಎಂದು ಸೃಷ್ಟಿಯಾಗಿದೋ ಅವತ್ತೇ ಜಮೀನುಗಳು ಸೃಷ್ಟಿಯಾದವು. ಇವತ್ತು ಜಮೀನು ಸೃಷ್ಟಿಯಾಗಿದೋ ಮತ್ತು ನಂತರ ವಕಫ್ ಬೋರ್ಡ್ ಮೊದಲು ಹುಟ್ಟಿತು ಅಥವಾ ಭೂಮಿ ಮೊದಲು ಹುಟ್ಟಿತು ಅಂತಕ್ಕಂಥದ್ದು ಪ್ರಶ್ನೆ ಇದೆ. ಭೂಮಿ ಹುಟ್ಟಿದ ನಂತರ ವಕಫ್ ರೈತರ ವಿಚಾರ ಯಾದವ್ಜಿ, ಯು ಹ್ಯಾವ್ ಟು ಆನ್ಸರ್. ನೀವೇ ಉತ್ತರ ಕೊಡ್ಬೇಕು ಅವರಿಗೆ. ಅವ್ರು ನೇರವಾಗಿ ಹೇಳ್ತಿದ್ದಾರೆ ಸರ್ಕಾರನೇ ಗೊಂದಲ ಉಂಟು ಮಾಡ್ತಿದೆ ಅಂತ. ಕಂಪ್ಲೀಟ್ ಮಾಡ್ಲಿರಿ, 10 ಸೆಕೆಂಡ್ ತಾಳ್ಮೆ. ನನ್ನ ಪ್ರಶ್ನೆ ಸೃಷ್ಟಿ ರಚನೆ ಆದಾಗೆ ಭೂಮಿ ಹುಡ್ತು. ಎಂದ ಭೂಮಿ ಹುಡ್ತು? ರೈತ ಕುಲ ಹುಟ್ಟಿದ ನಂತರ ಭೂಮಿ ಉಳುಮೆ ಮಾಡ್ಕೋತ ಬಂದಿದ್ದಾರೆ. ಭೂಮಿಯನ್ನ ಸೃಷ್ಟಿ ಮಾಡಿದ್ರು ವಕಫ್ ಬೋರ್ಡ್ ಅವ್ರು ಮಾಡಿದ್ರು ಅಥವಾ ಭಗವಂತನೇ ಸೃಷ್ಟಿ ಮಾಡತಕ್ಕಂಥ ಸ್ಪಷ್ಟತೆ ಬೇಕು ನಮಗೆ. ಆಯ್ತು ಸರ್ ಕುಲಕರ್ಣಿ ಅವರೇ, ಯಾರು ಸೃಷ್ಟಿ ಮಾಡಿದ್ರು ಭೂಮಿಯನ್ನ? ಕುಲಕರ್ಣಿ ಅವರೇ, 1 ನಿಮಿಷ. ಕಾಂಗ್ರೆಸ್ ವಕ್ತಾರರು ಹಾಗೆ ವಿರೋಧ ಪಕ್ಷದ ವಕ್ತಾರರು ಇಬ್ರು ಇದ್ದಾರೆ. ಅವ್ರು ಹೇಳದ್ ಕೇಳಿಸ್ಕೊಳ್ಳಿ. ಸಮಾಧಾನ ಆಯ್ತಾ ಇಲ್ಲ? ನಿಮ್ಗೆ ಬರ್ತೀನಿ ವಾಪಸ್ಸು. ಅರವಿಂದ್ ಮಹೇಶ್ ಅವ್ರ ಸಮಯ ನೀವು ಕೊಡ್ಬೇಕು ಉತ್ತರ. ವಿರೋಧ ಪಕ್ಷದ ಪ್ರಶ್ನೆ ಕೇಳಿಸ್ಕೊಳ್ಳಿ. 2 ಉತ್ತರ ಕೊಡಿ. 11 ನಿಮಿಷ ಆಗಿದೆ. ಇಲ್ಲ ಹೌದು, ವಿರೋಧ ಪಕ್ಷದ ಕೇಳಿಸ್ಕೊಳ್ಳಿ. ಯಾದವ್ಜಿ, ಸರ್ಕಾರ ಮೇಲೆ ಆಪಾದನೆ ಮಾಡ್ತೀರಿ, ಸರ್ಕಾರ ಶಾಮೀಲ್ ಆಗಿದೆ ಅಂತ ಹೇಳ್ತೀರಿ. ನಾನು ನಿಮಗೆ ಸ್ಪಷ್ಟತೆ ಕೊಡ್ತೀನಿ. ರೈತರ 1 ನಿಮಿಷ ಕೂಡ ರಾಜ್ಯದ ರೈತರು ಸಂಪೂರ್ಣ ಹತಾಶೆಯಾಗಿ ಆತ್ಮಹತ್ಯೆ ಮಾಡ್ಕೊಳ್ಳುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮಹೇಶ್ ಅವ್ರ ವಾಯ್ಸ್ ಮಾತ್ರ ಆನ್ ಏರ್. ಮಹೇಶ್ ಜಿ ನೋಡಿ, ಆಯ್ತು ಯಾದವ್ಜಿ, ರಾಜ್ಯ ಸರ್ಕಾರ ಇರ್ತದೆ. ಖುಷಿ ಆಯ್ತು ಯಾದವ್ಜಿ, ರೈತರು ಅಂತಕ್ಕಂಥದ್ದು ತುಂಬಾ ಸಂತೋಷ. ಯಾದವ್ಜಿ, ಬೇರೆಯವರು ಮಾತಾಡಕ್ಕಿದ್ದಾರೆ. ಅಧಿಕೃತ ವಾಯ್ಸಸ್ ಇದೆ. ವಕ್ಫ್ ಬೋರ್ಡ್ ನ ಮಾಜಿ ಅಧ್ಯಕ್ಷರಿದ್ದಾರೆ. ಅವ್ರ ಹತ್ರ ಪ್ರಶ್ನೆ ಇದೆ. ಕುಲಕರ್ಣಿ ಅವರೇ, ವಾಯ್ಸ್ ಜೋರ್ ಮಾಡಿದ್ರೆ ನಿಮ್ಮ 10ರಷ್ಟು ವಾಯ್ಸ್ ಮಾಡೋಷ್ಟು ನಿಮ್ಗೆ ಶಕ್ತಿ ಇದೆ, ಗೊತ್ತಾಯ್ತಾನೆ? ನೀವು ಅಲ್ಲಲ್ಲ, ಯಾವ ರಾಜಕೀಯ ಕಾರಣಕ್ಕೆ ಈ ದೇಶದಲ್ಲಿ ಹಿಂದೂ ಮುಸಲ್ಮಾನರ ತಂದಿರ್ತಕ್ಕಂಥ ಜನ ಇರಬೇಕಾದ್ರೆ ಇನ್ನೂ 3 ಜನ ಇದ್ದಾರೆ. ಹೇಳಿ ಮಹೇಶ್ ಅವರು. ಕರ್ನಾಟಕದ ಒಳಗಡೆ ಬೇರೆಯವರು ಜಿಹಾದಿ ಮಾಡ್ತಾ ಇಲ್ಲ. ಕರ್ನಾಟಕದ ಹಿಂದೂಗಳ ಮೇಲೆ ಜಿಹಾದಿ ಮಾಡ್ತಾ ಇರ್ತಕ್ಕಂಥದ್ದು ಕಾಂಗ್ರೆಸ್ ಅವರು ಜಿಹಾದಿ ಮಾಡ್ತಾ ಇದ್ದಾರೆ, ಗೊತ್ತಾಯ್ತಾನೆ? ಇವತ್ತು ಸಾಧ್ಯ ಆಯ್ತು? ಇವತ್ತಿನ ಡಿಬೇಟ್ ನಲ್ಲಿ ಯಾದವ್ ಅವರು ಮಹೇಶ್ ಕೇಳಿಸ್ಕೊಳ್ಬೇಕು.
ಇವತ್ತಿನ ಡಿಬೇಟ್ ಅಲ್ಲಿ ಯಾರಾದ್ರೂ ಓವರ್ಲ್ಯಾಪ್ ಆಗಿ ಮಾತನಾಡಿದ್ರೆ ಯಾದವ್ ಅವರೇ ಕೇಳಿಸ್ಕೋಬೇಕು, ಯಾದವ್ ಜಿ ಕೇಳಿಸ್ಕೋಬೇಕು, ಯಾದವ್ ಜಿ ಕೇಳಿಸ್ಕೊಳ್ಬೇಕು. ಯಾದವ್ ಅವ್ರ ಕಿವಿ ವರ್ಕ್ ಆಗ್ತಿಲ್ವಾ? ಯಾದವ್ ಅವ್ರ ಕಿವಿ ವರ್ಕ್ ಆಗ್ತಿಲ್ವಾ? ಯಾದವ್ ಅವರೇ ಇರಿ, ಮಹೇಶಿ ಇರಿ. ಇವತ್ತಿನ ಪ್ಯಾನಲ್ ಅಲ್ಲಿ ಓವರ್ಲ್ಯಾಪಿಂಗ್ ಮಾಡಿ ಯಾರು ಮಾತನಾಡ್ತಾರೆ ಅವ್ರಿಗೆ ರೈತರ ಬಗ್ಗೆ ಕಾಳಜಿ ಇಲ್ಲ. ಜಸ್ಟ್ ಹಾರಿಕೆ ಉತ್ತರ ಕೊಡ್ಲಿಕ್ಕೆ, ಎಸ್ಕೇಪ್ ಆಗ್ಲಿಕ್ಕೆ ನಾನು ಮುಗಿಸಿಲ್ಲ ಇನ್ನು. ಯಾದವ್ ಜಿ ನಾನು ಮುಗಿಸಿಲ್ಲ ಇನ್ನು, ಪೂರ್ತಿ ಕೇಳಿಸ್ಕೊಳ್ಳಿ. ಯಾರು ಒಬ್ರ ಮೇಲೆ ಒಬ್ರು ಮಾತನಾಡ್ತಾರೋ ಅವ್ರು ಎಸ್ಕೇಪ್ ಆಗೋ ಪ್ರಯತ್ನ ಅಂತ ಹೇಳಿ ಡಿಕ್ಲೇರ್ ಮಾಡ್ಕೊಳ್ಳಿ ವೀಕ್ಷಕರೇ. ಆ ಪಕ್ಷದ ನಿಲುವು ಕೂಡ ಅದಾಗಿರುತ್ತೆ ಅಂತ ಹೇಳಿ. ಹಾಗೆ ಮಹೇಶ್ ಜಿ, ಒಂದು ರೆಸ್ಪಾನ್ಸಿಬಲ್ ಪಕ್ಷದ ವಕ್ತಾರರು ಪದ ಬಳಕೆ ಬಹಳ ಸೆನ್ಸಿಟಿವ್ ವಿಚಾರ, ಪದ ಬಳಕೆ ಬಗ್ಗೆ ಗಮನ ಇರಲಿ. ನಾನು ಬಹಳ ನೀವು ಹೇಳ್ತೀವಿ ಇಲ್ಲಿ ಕೇಳಿಮ್ಮ, ಅವ್ರು ಬಹಳ ರೈತ ನಾಯಕರು, ಬಹಳ ತುಂಬಾ ಮನಸ್ಸಿನ ಭಾವನೆಯನ್ನ ಬಹಳ ಶಬ್ದಗಳ ರೂಪದಲ್ಲಿ ಕೊಟ್ಟರು. ಅವ್ರು ಹೇಳಿರ್ತಕ್ಕಂಥದ್ದು ಯಾಕೆ ಇದು ಕರ್ನಾಟಕದಲ್ಲಿ ತಮಿಳುನಾಡಾದ ನಂತರ ಕರ್ನಾಟಕದಲ್ಲಿ ಪ್ರಾರಂಭ ಆಗಿದೆ ಅಂತೇಳಿ. ಇದ್ರ ಹಿಂದ್ಗಡೆ ಇರತಕ್ಕಂಥ ಒಂದು ದೊಡ್ಡದಾದಂಥ ಒಂದು ಹುನ್ನಾರ. ಇದ್ರ ಹಿಂದ್ಗಡೆ ನೀವು ಪ್ರಾರಂಭದಲ್ಲಿ ತಾವು ಹೇಳಿದ್ರಿ ಒಂದು ತುಷ್ಟೀಕರಣದ ರಾಜಕಾರಣ ಅಂತೇಳಿ. ಇದು ತುಷ್ಟೀಕರಣದ ರಾಜಕಾರಣಕ್ಕಿಂತ ಇನ್ನೊಂದು ಹಂತಕ್ಕಂತ ಹೋಗಿರ್ತಕ್ಕಂಥದ್ದು. ಕರ್ನಾಟಕದ ಡೆಮೋಗ್ರಫಿ ಒಳಗಡೆ ಏನು ಹಿಂದೆ ಒಂದು ನಗುನಗ್ತ ನಾವೇನೋ ಪಡ್ಕೊಂಡ್ವಿ ಅಂತ ಹೇಳಿ ಮಾಡ್ಕೊಂಡಿದ್ರು, ಅದ್ರ ಆಧಾರದ ಮೇಲೆ ಇವತ್ತೇನೋ ಒಂದು ಸಂಘರ್ಷದ ವಾತಾವರಣವನ್ನ ನಿರ್ಮಾಣ ಮಾಡಬೇಕು ಕರ್ನಾಟಕದಲ್ಲಿ ಅಂತೇಳಿ ಇವತ್ತು ಬಿಜಾಪುರವನ್ನ ಕೈ ಹಾಕಿರ್ತಕ್ಕಂಥದ್ದು. ಇದ್ರ ಜವಾಬ್ದಾರಿ ಇರ್ತಕ್ಕಂಥದ್ದು ಕಾಂಗ್ರೆಸ್ಸಿಗರ ಆ ಒಂದು ಕೆಟ್ಟ ಮನಸ್ಥಿತಿಯ ಕಾರಣಕ್ಕೆ ಈ ಸಮಸ್ಯೆ ಉದ್ಭವ ಆಗಿರ್ತಕ್ಕಂಥದ್ದು. ಅವರು ಮಾತನಾಡ್ತಾ ರೈತ ನಾಯಕರು ಬಹಳ ಸ್ಪಷ್ಟ ಹೇಳಿದ್ರು, 1971 ತನಕ ಅವ್ರ ಹತ್ರ ಇತ್ತು ಅಂತೇಳಿ. ಇವರು ಏನು ಈ ವಕ್ಫು ಅಂತ ಹೇಳಿ ನಮ್ದು ಅಂತ ಏನು ಈ ಒಂದು ಮಾಡ್ತಾರೆ, 2013ನೇ ಇಸ್ವಿಲಿ ಕಾಂಗ್ರೆಸ್ ತಂದಂತ ತಿದ್ದುಪಡಿ ಇದಕ್ಕೆಲ್ಲ ಸಮಸ್ಯೆಗೆ ಕಾರಣ. ಆ ಕಾಂಗ್ರೆಸ್ ಈ ದೇಶವನ್ನ ದುರ್ಬಲ ಮಾಡಬೇಕು ಅಂತ ಅವತ್ತು ಧರ್ಮದ ಆಧಾರದಲ್ಲಿ ಈ ದೇಶವನ್ನ ತುಂಡು ಮಾಡಿ ಪಾಕಿಸ್ತಾನವನ್ನ ನಿರ್ಮಾಣ ಮಾಡಿದ್ರು. ಇವತ್ತು ಇವತ್ತು ಈ ದೇಶ ಒಳಗಡೆ ಮತ್ತೊಂದು ದುರ್ಬಲವನ್ನು ಮಾಡಬೇಕು ಅಂತ ಕಾಂಗ್ರೆಸ್ ಮಾಡಿರುವಂತ ಕೆಲಸ. ಏನ್ ಮಾತಾಡ್ತಾ ಇದ್ದೀರಾ ನೀವು? ಏನ್ ಮಾತಾಡ್ತಾ ಇದ್ದೀರಾ? ನೀವು 2013ನೇ ಇಸ್ವಿಲಿ ಇದಕ್ಕೆ ತಿದ್ದುಪಡಿ ಖಾಲಿದ್ ಅವರಿದ್ದಾರೆ, ಇಬ್ರದು ವಾಯ್ಸ್ ಕಟ್. ಖಾಲಿದ್ ಅವ್ರ ವಾಯ್ಸ್ ಮಾತ್ರ ಆನ್ ಏರ್, ಖಾಲಿದ್ ಅವ್ರದ್ದು ವಾಯ್ಸ್ ಮಾತ್ರ ಆನ್ ಏರ್. ಪಿಸಿಆರ್ ನಾವಿಲ್ಲಿ ಕಿರ್ಚಾಟಕ್ಕೆ ಇವತ್ತು ಯಾವುದೇ ಕಾರಣಕ್ಕೂ ಆಸ್ಪದ ಮಾಡ್ಕೊಡಲ್ಲ. ಖಾಲಿದ್ ಅವ್ರ ವಾಯ್ಸ್ ಮಾತ್ರ. ನಾನು ಬರ್ತೀನಿ ನಿಮ್ ಸಮಯ ಬಂದಾಗ. 10 seconds. 100%. ಬಟ್ ಕಿರ್ಚಂಗಿಲ್ಲ ಇಲ್ಲಿ ರೈತರ ವಿಚಾರ. ನಾನು ಅವಾಗ್ಲಿಂದ ಹೇಳ್ತಿದ್ದೀನಿ. 2013ನೇ ಇಸ್ವಿ ಒಳಗಡೆ ಏನು UPA ಅವಧಿ ಒಳಗಡೆ ಇದಕ್ಕೆ ತಿದ್ದುಪಡಿ ತಂದ್ರು. ಅಲ್ಲಿ ತನಕ ತಿದ್ದುಪಡಿ ಆಗಿರ್ಲಿಲ್ಲ. ಅದಾದ ನಂತರ ಏನ್ ಈ ದೇಶದ ಒಳಗಡೆ ಏನು ವಫ್ಗೆ ತಿದ್ದುಪಡಿ ತಂದಂತದ್ದು 41C ಹೇಳ್ತೀನಿ ಕೇಳಿ. ಅದೇನ್ ಹೇಳತ್ತೆ ಅಂತಂದ್ರೆ ಈ ವಫ್ ಜಮೀನನ್ನ ಯಾರು ಬೇಕಾದ್ರೂ ವಫ್ನವರು ಅದನ್ನ ಕ್ಲೈಮ್ ಮಾಡಬಹುದು ಅಂತ. ಆ ಕ್ಲೈಮ್ ಮಾಡ್ತು ಅಂತಂದ್ರೆ ಕೋರ್ಟ್ ಕೊಟ್ಟಿರ್ತಕ್ಕಂಥ ಆದೇಶ ಏನಪ್ಪಾ ಅಂತಂದ್ರೆ ಟ್ರಿಬ್ಯುನಲ್ ಒಳಗಡೆನೆ ಅದನ್ನ ಪರಿಹಾರ ನಿಮ್ ಪಾಯಿಂಟ್ ಅರ್ಥ ಆಯ್ತು.